ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಲೇಖಕರು, ಪುಸ್ತಕ ವ್ಯಾಪಾರಿಗಳು ಇವರಿಗೆ ವಿಶೇಷವಾದಂತಹ ಲಾಭದಾಯಕವಾದಂತಹ ದಿವಸ. ಜೊತೆಗೆ ಮಾನ ಮರ್ಯಾದೆ ಗೌರವ ಹೆಚ್ಚು ಹೆಚ್ಚು ಸಿಕ್ಕತಕ್ಕಂತಹ ದಿವಸ ಇದಾಗಿರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ಏನೋ ನಿದ್ರಾಹೀನತೆಯಾಗುವಂಥದ್ದು, ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು, ಇದು ಏನೇ ಇದ್ದರೂ ಕೂಡ ತಾತ್ಸಾರವನ್ನು ಮಾಡಬೇಡಿ ಅನ್ನುವಂಥದ್ದು. ಹಳೆಯ ಬಾಕಿ ನಿರೀಕ್ಷೆಯಲ್ಲಿದ್ದವರಿಗೆ ಆ ವಿಚಾರ ತುಂಬ ಮುನ್ನೆಲೆಗೆ ಬರುತ್ತೆ. ಹಳೆ ಬಾಕಿಯನ್ನು ನಾನು ವಸೂಲಿ ಮಾಡಲೇಬೇಕು ಅನ್ನುವಂತಹ ಹಠಕ್ಕೆ ಬೀಳ್ತಕ್ಕಂತಹ ಪರಿಸ್ಥಿತಿ, ಅಂತಹ ಸಂದರ್ಭ, ಆ ರೀತಿಯ ಒಂದು ಒತ್ತಡ ಎಲ್ಲ ನಿಮ್ಮ ಮೇಲೆ ಇರ್ತಕ್ಕಂಥದ್ದಾಗತ್ತೆ. ಹಳೆಯ ನೆನಪುಗಳು ನಿಮ್ಮನ್ನು ಕಾಡುವಂಥದ್ದು, ಹಿಂದೆ ಯಾವುದೋ ಒಂದು ಘಟನೆಯನ್ನು ತುಂಬ ನೆನೆಸ್ಕೊಳ್ತಕ್ಕಂಥದ್ದು, ಮತ್ತೆ ಮತ್ತೆ ಅದರ ಬಗ್ಗೆ ಗಮನ ಹರಿಯುವಂಥದ್ದು ಆಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಬಹಳ ಶುಭವಾದಂತಹ ದಿವಸ ಇದು. ಶಾಂತವಾಗಿರಬೇಕು ಅಂತ ಅಂದ್ಕೊಳ್ತೀರಿ, ಆದರೆ ಯಾಕೋ ಆಗೋದಿಲ್ಲ. ಮೌನಕ್ಕೆ ಶರಣು ಹೋಗುವಂಥದ್ದು ಒಳ್ಳೆಯದು. ಆಗುವಂತಹ ಒಳ್ಳೆಯ ಕೆಲಸಗಳನ್ನು ತಪ್ಪಿಸ್ಕೊಳ್ಳೋದು ಅಥವಾ ಇನ್ನೇನೋ ಅವಘಡಗಳಾಗುವಂಥದ್ದು, ಇದು ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡ್ಬೇಡಿ. ಆದಷ್ಟು ಮಾತು ಕಡಿಮೆ ಇರಲಿ. ಮಾತಾಡದೇ ಇದ್ದರೆ ಬಹಳ ಒಳ್ಳೆಯದಾಗುವಂಥದ್ದಿರುತ್ತೆ. ಚೌಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಹಣದ ಅಡಚಣೆಗಳು ಏನೂ ಇರೋದಿಲ್ಲ, ಆದರೆ ವಿನಾಕಾರಣ ದುಂದು ವೆಚ್ಚವನ್ನು ಮಾಡ್ತೀರಿ. ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಕುಟುಂಬದಲ್ಲಿ ಮಾತುಕತೆ ತುಂಬ ಪರಿಣಾಮಕಾರಿಯಾಗಿರುತ್ತೆ. ಕುಟುಂಬದಲ್ಲಿ ಸದಸ್ಯರು ಮಾತಾಡ್ತಕ್ಕಂಥದ್ದು ಬಹಳ ಬಹಳ ಮನಸ್ಸಿಗೆ ಚುಚ್ಚುವಂತಹ ಮಾತಾಗಿರುತ್ತೆ. ತುಂಬ ಪರಿಣಾಮಕಾರಿಯಾದಂತಹ ಮಾತುಗಳು ನಡೆಯುವಂಥದ್ದು ಈ ದಿವಸ ನೋಡಬೇಕಾಗತ್ತೆ. ಸಮಾಜದಲ್ಲಿ ಅಪಮಾನ ಅಪಕೀರ್ತಿ ಇದೆಲ್ಲ ಬರುವಂಥದ್ದು ಬಹಳ ಸುಲಭ. ಹಾಗಾಗಿ ಅದು ಬರದೇ ಇರುವ ಹಾಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಯಾವ ಸೂಕ್ಷ್ಮ ವಿಷಯದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಿರಲಿ ಅಂತ ಹೇಳಿ ಅರ್ಥ. ಮನೆಯಲ್ಲಿ ಆಗಬೇಕಾದಂತಹ ಮಂಗಳ ಕಾರ್ಯಗಳು ನಿಂತು ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಮನೆಯ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ, ಮಾತಿನಿಂದ ಎಲ್ಲವೂ ಕೂಡ ಹಾಳಾಗುತ್ತೆ ಅನ್ನುವಂಥದ್ದು. ಬಂಧುಗಳಲ್ಲಿ ಪರಸ್ಪರ ವಿರೋಧಗಳು ಹೆಚ್ಚಾಗ್ತಕ್ಕಂಥದ್ದು. ತಪ್ಪು ಯಾರದ್ದೇ ಇರಲಿ, ಮಾತಿಗೆ ಮಾತು ಬೆಳೀತಕ್ಕಂಥದ್ದು. ಮನೆಯ ಒಂದು ಏನು ವಿಚಾರಗಳಿದೆ, ಗೌಪ್ಯವಾಗಿರಬೇಕಾದಂತಹ ವಿಷಯಗಳಿದೆ, ಅದೆಲ್ಲ ಬೀದಿಗೆ ಬರ್ತಕ್ಕಂಥದ್ದಾಗಬಹುದು. ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತೀರಿ. ಮಾನಸಿಕವಾದಂತಹ ವೈರಾಗ್ಯ ಬರುತ್ತೆ. ಏನೋ ಪ್ರಯತ್ನಪಟ್ಟು ಒಂದು ಕೆಲಸವನ್ನು ಒಂದು ಹಂತದವರೆಗೆ ತಂದು ನಿಲ್ಲಿಸಿರ್ತೀರಿ. ನನಗೆ ಯಾಕೆ ಬೇಕು ಅಂತ ಹೇಳಿ ಆ ಕೆಲಸವನ್ನು ಕೈಬಿಡುವಂತಹ ಪರಿಸ್ಥಿತಿ ಬರಬಹುದು. ಆ ರೀತಿಯ ಆಲೋಚನೆಗಳು ಬರಬಹುದು. ಅದು ಒಳ್ಳೆಯದಲ್ಲ. ಇಲ್ಲಿವರೆಗಿನ ಪ್ರಯತ್ನ ಏನಾಯಿತು, ಆ ಪ್ರಯತ್ನದ ಬೆಲೆ ಏನಾಯಿತು, ಇದನ್ನು ಗಮನಿಸ್ಕೊಳ್ಬೇಕು. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಆ ಶ್ರೀನಿವಾಸ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಶುಭವಾಗಿ. ಮಿಥುನ ರಾಶಿ, ಇಡೀ ದಿವಸ ನಿಮಗೆ ಒತ್ತಡವನ್ನು ಹೆಚ್ಚು ಹೆಚ್ಚು ಮಾಡ್ತಕ್ಕಂತಹ ಒಂದು ಸಮಯ. ಆದರೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಕ್ಕಂಥದ್ದು. ಪದಾರ್ಥಗಳ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ವ್ಯತ್ಯಾಸಗಳಾಗತ್ತೆ. ಅದು ನಿಮಗೆ ಸ್ವಲ್ಪ ಹಿಂಸೆಗೆ ಕಾರಣವಾಗುತ್ತೆ. ಆದಾಯದ ಜಾಡನ್ನು ಹಿಡಿದು ಹೋಗ್ತಕ್ಕಂಥದ್ದು, ಅದರಲ್ಲಿ ಯಶಸ್ಸನ್ನು ಕಾಣತಕ್ಕಂಥದ್ದು, ನಾನು ಗೆದ್ದೆ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಸ್ವಾಭಾವಿಕವಾಗಿ ತುಂಬ ಸಂತೋಷವನ್ನು ಅನುಭವಿಸ್ತೀರಿ. ಅನುಭವಂತಹ ಆ ಸಂತೋಷ ನಿಮಗೆ ಬಹಳ ಬಹಳ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಜನ ಮತ್ತು ಗ್ರಾಹಕರು ಇವರನ್ನು ಮೆಚ್ಚಿಸೋದಕ್ಕೆ ವ್ಯಾಪಾರಿಗಳು ತುಂಬ ಸಾಹಸ ಪಡಬೇಕಾಗತ್ತೆ. ಯಾಕೆ ಅಂತಂದರೆ ಸ್ಪರ್ಧಾತ್ಮಕವಾದಂತಹ ಜೀವನ ಕೇವಲ ಸುಳ್ಳಿನಿಂದ ನಡೆಯುವಂಥದ್ದಲ್ಲ. ಬಣ್ಣದ ಪ್ರಪಂಚ ಆಗಿರಬಹುದು. ನಿಜ ಯಾವುದು ಅಂತ ಹೇಳಿ ಗುರುತಿಸ್ತಕ್ಕಂತಹ ಜನ, ಬುದ್ಧಿವಂತರು ಹಲವಾರು ಜನ ಇದ್ದಾರೆ. ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ವ್ಯಾಪಾರದಲ್ಲಿ ಹಿನ್ನಡೆಯಾಗತ್ತೆ. ಅದನ್ನು ಮಾನಸಿಕವಾಗಿ ಎದುರಿಸ್ತಕ್ಕಂತಹ ಧೈರ್ಯ ಬೇಕಾಗತ್ತೆ. ಸ್ಥಳ ಬದಲಾವಣೆಯ ಯೋಗ ಇರೋದರಿಂದ ಅನುಕೂಲವಾಗುತ್ತೆ.
ಇದೆಲ್ಲವನ್ನ ಗಮನಿಸ್ತಾ ಹೋಗಬೇಕಾಗುತ್ತೆ. ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ. ಒಂದಾದ ಮೇಲೆ ಮತ್ತೊಂದು ಒತ್ತಡಗಳು ಹೆಚ್ಚಾಗೋದ್ರಿಂದ ಯಾವ ಗಟ್ಟಿ ನಿರ್ಧಾರಗಳು ನಿಮ್ಮದಾಗಿರೋದಿಲ್ಲ ಅಂತಕ್ಕಂಥದ್ದು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಅನಾವಶ್ಯಕವಾದಂತಹ ವಿಚಾರಗಳಿಂದ ಮನಸ್ತಾಪವಾಗುತ್ತೆ. ಇದು ವ್ಯವಹಾರದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ, ಮನೆಯಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳಲ್ಲಿ, ಎಲ್ಲಿ ಬೇಕಾದರೂ ಆಗಬಹುದು. ಒಟ್ಟಾರೆ ಇಡೀ ದಿನದ ಫಲವನ್ನು ಗಮನಿಸ್ತಾ ಹೋದಾಗ ಅಂತಹ ಒಂದು ಪ್ರಕ್ರಿಯೆ ನಡೆಯುವಂಥದ್ದಾಗತ್ತೆ. ಹಣಕ್ಕೋಸ್ಕರವಾಗಿ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಲಾಭಕ್ಕೋಸ್ಕರ ಹೋರಾಟ ಮಾಡುವಂಥದ್ದು ಬೇರೆ. ಯಾಕೆ ಅಂತಂದರೆ ನೀವು ಹೂಡಿಕೆ ಏನು ಮಾಡಿರ್ತೀರಿ, ನಿಮ್ಮದೇ ಆದಂತಹ ಬಂಡವಾಳವನ್ನು ಹಾಕಿರ್ತೀರಿ, ಪರಿಶ್ರಮ ಪಟ್ಟಿರ್ತೀರಿ. ಲಾಭಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು ಬೇರೆ. ದುಡ್ಡಿಗೋಸ್ಕರನೇ ಹೋರಾಟ ಮಾಡುವಂಥದ್ದು ಇದೆಯಲ್ಲ, ಅದು ಅಚ್ಚರಿಯಾಗ್ತಕ್ಕಂತಹ ವಿಚಾರವಾಗತ್ತೆ. ಶತ್ರುಗಳ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಹೋಗಬೇಡಿ. ಶಾಂತವಾಗಿದ್ದಷ್ಟು ಒಳ್ಳೆಯದು. ಯಾಕೆ ಅಂತಂದರೆ ಆ ರೀತಿಯ ಶತ್ರುಗಳ ಜೊತೆಯಲ್ಲಿ ಮಾಡುವಂತಹ ಹೋರಾಟ, ವಿರೋಧಿಗಳ ಜೊತೆಯಲ್ಲಿ ಮಾಡುವಂತಹ ಹೋರಾಟ, ಅದಕ್ಕೆ ಕೊನೆ ಇಲ್ಲ. ನೀವೊಂದು ರೀತಿಯಲ್ಲಿ ಏನೋ ಯೋಚನೆ ಮಾಡಿದರೆ ಎದುರಾಳಿಗಳು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿರ್ತಾರೆ. ಮತ್ತೆ ಅದಕ್ಕೆ ವಿರುದ್ಧವಾಗಿ ನೀವು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹೀಗೆ ನಿರಂತರವಾಗಿ ಅದು ದ್ವೇಷವನ್ನು ಹೆಚ್ಚು ಮಾಡ್ತಕ್ಕಂತಹ ಕೆಲಸವಾಗಬಹುದು. ಹಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಉಂಟಾಗಬಹುದು. ದಂತವೈದ್ಯರನ್ನು ಸಂಪರ್ಕ ಮಾಡಿ ಅವರ ಆದೇಶ ಏನಿರುತ್ತೆ ಅದರಂತೆ ನೀವು ಎಲ್ಲವನ್ನು ಅನುಸರಿಸ್ತಾ ಹೋದರೆ ಗುಣಮುಖರಾಗ್ತೀರಿ ಅಂತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಅವರಿಂದ ಸಹಾಯ ಮಾಡ್ತಕ್ಕಂತಹ ಒಂದು ಭರವಸೆ ಸಿಕ್ಕುತ್ತೆ. ಎಷ್ಟರ ಮಟ್ಟಿಗೆ ನೀವು ನಂಬಿಕೊಳ್ತೀರೋ ಅದು ನಿಮ್ಮ ಇಚ್ಛೆ ಅಂತ ಹೇಳಬೇಕು. ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದಿದೆ. ಸಹೋದ್ಯೋಗಿಗಳ ಸ್ವಭಾವ ಅಂದರೆ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಒಂದು ಸ್ವಭಾವ, ಅವರ ವರ್ತನೆ ನಿಮಗೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ. ನನ್ನ ಸ್ನೇಹಿತರು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಸಹೋದ್ಯೋಗಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಕೆಲವು ಸಂದರ್ಭದಲ್ಲಿ ನಿಮಗೆ ತುಂಬ ಮುಜುಗರವಾಗುತ್ತೆ, ನಾಚಿಕೆ ಆಗತ್ತೆ, ಅಸಹ್ಯವೂ ಕೂಡ ಆಗುತ್ತೆ ಅಂತ ಹೇಳಬೇಕು. ತಾಪಸಮನ್ಯುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.